ನಮಸ್ಕಾರ ಎಲ್ಲರಿಗೂ. ಯುಗಾದಿ ಆದಮೇಲೆ ಬರುವಂತಹ ಮೊದಲೇ ಹಬ್ಬ ಅಂದ್ರೆ ಅದು ಚೈತ್ರ ಗೌರಿ ಹಬ್ಬ. ಈ ಚೈತ್ರ ಗೌರಿಗೆನೆ ಉಯ್ಯಾಲೆ ಗೌರಿ ಅಂತ ಹೇಳಿ ಕರೀತಾರೆ. ಯಾಕೆ ಉಯ್ಯಾಲೆ ಗೌರಿ ಅಂತ ಹೇಳಿ ಕರೀತಾರಂದ್ರೆ ಈ ಚೈತ್ರ ಮಾಸದ ಗೌರಿ ತೂಗು ಮಂಚದ ಮೇಲೆ ಅಂದ್ರೆ ಉಯ್ಯಾಲೆ ಒಳಗ ಕೂತ್ಕೊಂಡಿರ್ತಾಳೆ. ಹಾಗಾಗಿನೇ ಈ ಚೈತ್ರ ಮಾಸದ ಗೌರಿಗೆ ಉಯ್ಯಾಲೆ ಗೌರಿ ಅಂತ ಹೇಳಿ ಕರೀತಾರೆ. ಈ ಗೌರಿ ಪೂಜೆನ ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯದಿಂದ ಹಿಡ್ಕೊಂಡು ಅಕ್ಷಯ ತೃತೀಯದವರೆಗೂ ಅಂದ್ರೆ ಸುಮಾರು 1 ತಿಂಗಳ ಕಾಲ ಪೂಜಾನ ಮಾಡ್ತಾರೆ. ಈ ಚೈತ್ರ ಮಾಸದ ಗೌರಿ ಹಬ್ಬನ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗದೊಳಗೆ ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಈ ಸಮಯಕ್ಕೆ ಅಂದ್ರೆ ಚೈತ್ರ ಮಾಸದೊಳಗೆ ಮಳೆಗಾಲ ಮತ್ತು ಚಳಿಗಾಲ ಎಲ್ಲ ಮುಗಿದು ಬಿಸಿಲು ಶುರು ಆಗಿರ್ತದೆ. ಹಾಗಾಗಿ ಈ ಬಿಸಿಲುಗಾಲದೊಳಗೆ ಒಂದು ಹೊಸ ಚೈತನ್ಯ, ಹೊಸ ಖುಷಿನ ಕೊಡಲಿಕ್ಕೆ ಈ ಚೈತ್ರ ಗೌರಿ ಕೈಲಾಸದಿಂದ ತವರು ಮನೆಗೆ ಬರ್ತಾಳಂತ. ಉತ್ತರ ಕರ್ನಾಟಕದ ಬ್ರಾಹ್ಮಣರ ಮನೆ ಒಳಗೆ ವರ್ಷ ಪೂರ್ತಿ ಯಾವುದಾದ್ರೂ ಒಂದು ಗೌರಿ ಪೂಜಾ ಇದ್ದೇ ಇರ್ತದೆ. ಚೈತ್ರ ಮಾಸದೊಳಗೆ ಉಯ್ಯಾಲೆ ಗೌರಿ ಪೂಜಾ ಮಾಡಿದ್ರೆ ಶ್ರಾವಣ ಮಾಸದೊಳಗೆ ಮಂಗಳ ಗೌರಿ, ಎಳೆ ಅಷ್ಟಮಿ ಗೌರಿ ಮತ್ತು ಶ್ರಾವಣ ಗೌರಿ ಪೂಜಾ ಮಾಡ್ತಾರೆ. ಇನ್ನು ಶೀಗಿ ಹುಣ್ಣಿಮೆ ಒಳಗೆ ಶೀಗಿ ಗೌರಿ, ಗೌರಿ ಹುಣ್ಣಿಮೆ ಟೈಮ್ನೊಳಗೆ ಗೌರಿ. ಹೀಗಾಗಿ ವರ್ಷ ಪೂರ್ತಿ ಗೌರವ ಮನೆ ಒಳಗೆ ಇದ್ದೇ ಇರ್ತಾಳೆ. ಇವತ್ತು ನಮ್ಮ ಮನೆ ಒಳಗೆ ಚೈತ್ರ ಮಾಸದ ಗೌರಿ ಹಬ್ಬ. ಅದಕ್ಕೆ ಏನೇನು ಬೇಕು, ಏನು ರೆಡಿ ಮಾಡ್ಕೊಂಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಚಿಗುರು ಮಾವಿನ ಎಲೆಗಳಿಂದ ತೋರಣನ ಮಾಡಿದ್ವಿ. ಅದರ ಜೊತೆಗೆ ರಂಗೋಲಿ ಹಾಕಿ ಅದರ ಮೇಲೆ ಮಣಿ ಇಟ್ಟು ಶಿವ ಪಾರ್ವತಿಯರ ಫೋಟೋ ಇಟ್ಟು ರೆಡಿ ಮಾಡಿದ್ವಿ. ಇನ್ನು ಗೌರಿ ಪೂಜಾಕಂತ ಹೇಳಿ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಕರ್ಕಿ ಪತ್ರಿ, ಹೂಗಳು, ಆಮೇಲೆ ಗೌರಿಗಂತನ ಇಟ್ಟಿರುವಂಥ ಮಂಗಳಸೂತ್ರ, ಆಮೇಲೆ ಕಾಲುಂಗ್ರ, ಪಿಲ್ಯ, ಇದರ ಜೊತೆಗೆ ಗೌರಿಗೆ ಅಂತನ ಹೊಲಿದಿರುವಂತಹ ಸಣ್ಣದ ರೇಷ್ಮೆ ಸೀರೆ ಮತ್ತು ಒಂದು ಸಣ್ಣ ಬ್ಲೌಸು, ಉಡಿ ತುಂಬಲಿಕ್ಕೆ ಅಕ್ಕಿ, ಅಡಿಕೆ, ಹಿಂಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಉಡಿ ತುಂಬಲಿಕ್ಕೆ ಕೆಲವೊಬ್ಬರು ಹೆಸರು ಕಾಳು ಅಥವಾ ಕಡಲೆಕಾಳು ನೆನೆಸಿದ್ದನ್ನು ಇಟ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಅಕ್ಕಿ ಅಡಿಕೆಯರ ಉಡಿ ತುಂಬ್ತಾರೆ. ಮೊದಲ ಗೌರಿನ ತುಳಸಿ ಮುಂದಿಟ್ಟು ತುಳಸಿ ಪೂಜಾ ಮಾಡಿ ಆಮೇಲೆ ಗೌರಿನ ಮನೆ ಒಳಗೆ ಕರ್ಕೊಂಡು ಬಂದು ಗೌರಿ ಪೂಜಾನ ಶುರು ಮಾಡಿದ್ವಿ. ಇನ್ನು ಗೌರಿ ನೈವೇದ್ಯಕ್ಕೆ ಕಡಲೆಬೇಳೆ ಕೋಸಂಬರಿ ಆಮೇಲೆ ಪಾನಕ ಮಾಡಬೇಕು. ಕಡಲೆಬೇಳೆ ಕೋಸಂಬರಿಗೆ ಕಡಲೆಬೇಳೆ ನೆನೆ ಹಾಕಿ ಸ್ವಲ್ಪ ರುಬ್ಬಿ ಅದಕ್ಕೆ ಹಸಿಮೆಣಸಿನ್ಕಾಯಿ, ಮಾವಿನಕಾಯಿ ತುರಿ, ಕೊತ್ತಂಬರಿ, ಸೌತೆಕಾಯಿ ಕೊಚ್ಚಿದ್ದು, ಹಸಿ ಕೊಬ್ಬರಿ, ಕೊನೆಗೆ ಇಂಗು ಮೆಣಸಿನ್ಕಾಯಿ ಹಾಕಿದ್ದು ಒಗ್ಗರಣೆ ಹಾಕಿ ಕಲಿಸ್ಬಿಟ್ರೆ ಅದು ಕೋಸಂಬರಿ ರೆಡಿ ಆಯಿತು. ಗೌರಿ ನೈವೇದ್ಯಕ್ಕೆ ಮಾಡಿರುವಂಥ ಕೋಸಂಬರಿ ಅಂತೂ ಹುಳಿ ಹುಳಿ ಖಾರ ಖಾರವಾಗಿ ಮಸ್ತ್ ಇರ್ತದೆ. ಇನ್ನು ಈ ಖಾರ ಹುಳಿ ಹುಳಿ ಕೋಸಂಬರಿಗೆ ಸಿಹಿ ಸಿಹಿಯಾದಂಥ ಪಾನಕ. ಇಲ್ಲಿ ಚೈತ್ರ ಗೌರಿ ಜೊತೆಗೆ ಗಂಗೆನೂ ಕೂಡಿಸಿ 1 ತಿಂಗಳ ಪೂಜಾ ಮಾಡ್ತೀವಿ. ಗಂಗೆ ಅಂದ್ರೆ ಒಂದು ಸಣ್ಣ ತಾಮ್ರ ಅಥವಾ ಹಿತ್ತಾಳಿ ಗಿಂಡಿಗೆನ ನೀರು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಮಂತ್ರಾಕ್ಷತೆ ಹಾಕಿ ಅದ್ರ ಮೇಲೆ ಮಾವಿನಕಾಯಿ ಇಟ್ಟು ಕೂಡಿಸ್ತೀವಲ್ಲ ಅದನ್ನು ಗಂಗಾ ಅಂತ ಹೇಳಿ ಕರೀತಾರೆ. ಎಲ್ಲ ಪೂಜಾಕ್ಕೆ ಇಟ್ಕೊಂಡಿರುವಂಥ ಸಾಮಾನು, ಗೌರಿ ಆಮೇಲೆ ಗಂಗಾ ಎಲ್ಲ ರೆಡಿ ಆದಮೇಲೆ ಆ ಗೌರಿ ಕೂಡಿಸ್ಲಿಕ್ಕಂತ ಏನು ಮಣಿ ಇಟ್ಟಿರ್ತೀವಿ ಅದ್ರ ಮೇಲೆ ಮಂತ್ರಾಕ್ಷತೆ ಹಾಕಿ ಗೌರಿ ಮತ್ತು ಗಂಗಾನ ಪ್ರತಿಷ್ಠಾಪನೆ ಮಾಡೋದು. ಮೊದಲು ಸಂಕಲ್ಪ ಮಾಡಿ ಆಮೇಲೆ ಗೌರಿ ಪೂಜಾನ ಶುರು ಮಾಡ್ತಾರೆ. ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವು, ಮಂಗಳಸೂತ್ರ, ಕಾಲುಂಗ್ರ, ಪಿಲ್ಯ ಎಲ್ಲ ಹಾಕಿ ಪೂಜಾ ಮಾಡೋದು. ಪೂಜಾ ಎಲ್ಲ ಆದಮೇಲೆ ಗೌರಿಗೆ ಉಡಿ ತುಂಬ್ತಾರೆ. ಉಡಿ ತುಂಬಿದಾದ್ಮೇಲೆ ಗೌರಿ ನೈವೇದ್ಯಕ್ಕಂತ ಮಾಡಿರುವಂಥ ಕೋಸಂಬರಿ ಮತ್ತು ಪಾನಕನ ಗೌರಿ ಮುಂದೆ ಇಟ್ಟು ನೈವೇದ್ಯ ಮಾಡೋದು. ಆಮೇಲೆ ಗೌರಿಗೆ ಆರತಿ ಮಾಡೋದು. 1 ತಿಂಗಳು ಕೂಡಿಸುವಂಥ ಈ ಚೈತ್ರ ಮಾಸದ ಗೌರಿಗೆ 5 ಹೂವೆಳ್ಳನ ಮಾಡ್ತಾರೆ. ಅಂದ್ರೆ ತದಗಿ ದಿವಸ ಅಂದ್ರೆ ಕೂಡ್ಸಿದ ದಿನ ಒಂದು ರಾಮನವಮಿ, ಹನುಮ ಜಯಂತಿ ಮತ್ತು ಇನ್ನೊಮ್ಮೆ ನಡುವರ್ಕೆ ಯಾವುದಾದ್ರೂ ಮಂಗಳವಾರ ಅಥವಾ ಶುಕ್ರವಾರ ಮತ್ತು ಕೊನೆಗೆ ಅಕ್ಷಯ ತೃತೀಯ, ಒಟ್ಟು 5 ಹೂವೆಳ್ಳವನ್ನು ಮಾಡ್ತಾರೆ. ಮುಂಜಾನೆಲ್ಲ ಪೂಜೆ ಆಗಿರ್ತದೆ. ಸಂಜೆ ಮುಂದೆ ಮುತ್ತೈದೆಯರನ್ನ ಕರೆದು ಕಾಲು ತೊಳೆದು ಆಮೇಲೆ ಅವ್ರಿಗೆ ಉಡಿ ತುಂಬಿ ಕೋಸಂಬರಿ ಪಾನಕನ ಕೊಡ್ತಾರೆ. ಇದಕ್ಕನ ಹೂವೆಳ್ಳ ಅಂತ ಹೇಳಿ ಕರೆಯೋದು. ಸಾಧ್ಯವಾದ್ರೆ ಕೆಲವೊಬ್ರು ಮರದ ಬಾಗಿಣನೂ ಕೊಡ್ತಾರಂತ. ಚೈತ್ರ ಮಾಸದೊಳಗೆ ಗೌರಿ ಕೈಲಾಸದಿಂದ ತನ್ನ ತವ್ರ ಮನೆಗೆ ಬರ್ತಾಳಂತ. ಜೊತೆಗೆ ಗಣಪ ಮತ್ತು ಸ್ಕಂದರನ್ನು ಕರ್ಕೊಂಡು ಬರ್ತಾಳೆ.
ಪ್ರತಿ ಮನೆಯೊಳಗೂ ಪ್ರತಿಷ್ಠಾಪನೆ ಮಾಡಿರುವಂಥ ಈ ಉಯ್ಯಾಲೆ ಗೌರಿಗೆ ತವ್ರ ಮನೆಗೆ ಮಗಳು ಬಂದರೆ ಯಾವ ರೀತಿ ಮಗಳನ್ನು ಆದರ ಮಾಡ್ತಾರಲ್ಲ ಅದೇ ಥರನ ಈ ಗೌರಿ ಪೂಜಾನ ಪ್ರೀತಿ ಮತ್ತು ಉತ್ಸಾಹದಿಂದ ಪೂಜಾ ಮಾಡ್ತಾರೆ. ಚೈತ್ರ ಮಾಸದ ಗೌರಿ ಪೂಜಾ ಮಾಡೋದ್ರಿಂದ ಸಂಪತ್ತಿನ ಜೊತೆಗೆ ದಾಂಪತ್ಯದ ಸುಖ, ಪುತ್ರ ಪೌತ್ರರ ಸುಖವನ್ನು ಕೊಡ್ತಾಳೆ. ನಮ್ಮ ಹಿರಿಯರು ಮಾಡಿರುವಂಥ ಈ ಎಲ್ಲ ಹಬ್ಬಗಳಿಗೂ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆ ಅದ. ಅದೇನಂದ್ರೆ ಈ ಚೈತ್ರ ಮಾಸದ ಗೌರಿಗೆ ಕೋಸಂಬರಿ ಜೊತೆಗೆ ತಂಪಾದಂಥ ಪಾನಕದ ನೈವೇದ್ಯ ಮಾಡ್ತಾರೆ. ಯಾಕಂದ್ರೆ ಚೈತ್ರ ಮಾಸ ಬರೋದು ಬಿಸಿಲುಗಾಲದೊಳಗೆ. ಆ ಟೈಮ್ ಒಳಗೆ ಮೈಯಿಂದ ಬೆವರಿನ ರೂಪದೊಳಗೆ ನೀರಿನ ಅಂಶ, ಅದರ ಜೊತೆಗೆ ಉಪ್ಪು ಮತ್ತು ಸಕ್ರೆ ಅಂಶನೂ ಬೆವರಿನ ಮೂಲಕ ಹೋಗಿರ್ತದೆ. ಹಾಗಾಗಿನೇ ದೇಹಕ್ಕೆ ಬೇಕಾಗಿರುವಂತಹ ನೀರು, ಉಪ್ಪು ಮತ್ತು ಸಕ್ರೆ ಅಂಶ ಪಾನಕದಿಂದ ಸಿಗ್ತದೆ. ಇನ್ನು ಬೇಸಿಗೆ ದಿನ ಅಂದ ಕೂಡಲೇನ ಊಟ ಜಾಸ್ತಿ ಹೋಗೋದಿಲ್ಲ, ತಂಪಾಗಿರೋದೇನಾದರೂ ತಿನ್ನಬೇಕು ಅಂತ ಅನಿಸ್ತದೆ. ಅದಕ್ಕಾಗಿಯೇ ಕೋಸಂಬರಿನ ಮಾಡೋದು. ಈ ಕೋಸಂಬರಿ ತಿಂದ್ರೆ ದೇಹಕ್ಕೆ ಪೌಷ್ಟಿಕಾಂಶನೂ ದೊರಕ್ತದೆ, ಆಮೇಲೆ ಜೊತೆಗೆ ದೇಹ ತಂಪನೂ ಅನ್ನಿಸ್ತದೆ. ಸಂಜೆ ಮುಂದೆ ಚೈತ್ರ ಮಾಸದ ಗೌರಿ ಹಾಡನ್ನು ದೀಪ ಹಚ್ಚಿ ಹಾಡ್ತಾರೆ. ನಾವು ಸಣ್ಣವರಿದ್ದಾಗ ಈ ಚೈತ್ರ ಮಾಸದ ಗೌರಿಗೆ ಕೋಸಂಬರಿ ಪಾನಕದ ಗೌರಿ ಅಂತನ ಕರಿತಿದ್ವಿ. ಯಾಕಂದ್ರೆ ನಾವು ಬಾದಾಮಿ ಒಳಗಿದ್ದಾಗ ಈ ಮಾರ್ಚ್ ಟೈಮ್ ಒಳಗೆಲ್ಲ ನಮ್ಗೆ ಆಲ್ಮೋಸ್ಟ್ ಎಕ್ಸಾಮ್ಸ್ ಎಲ್ಲ ಮುಗ್ದಿರ್ತಿತ್ತು. ಹಾಗಾಗಿ ಗೌರಿ ಕೂಡ್ಸಿದ ದಿನ ಓಣಿ ಒಳಗೆ ಎಲ್ಲರೂ ಬಂದು ಒಬ್ರಿಗೊಬ್ರು ಮನೆ ಒಳಗೆ ಅರ್ಶಿನ ಕುಂಕುಮಕ್ಕೆ ಕರಿತಿದ್ರು. ನಾವು ನಮ್ಮಮ್ಮನ ಜೊತೆ ಅರ್ಶಿನ ಕುಂಕುಮಕ್ಕೆ ಹೋಗ್ತಿದ್ವಿ. ಪ್ರತಿಯೊಬ್ಬರು ಮನೆ ಒಳಗೂ ಎಲೆ ಒಳಗೆ ಕೋಸಂಬರಿ ಹಾಕಿ ಕೊಡ್ತಿದ್ರು. ಅವಾಗೆಲ್ಲ ಒಂದು ಎಲೆ ಕೋಸಂಬರಿ ಮತ್ತು ಒಂದು ಗ್ಲಾಸ್ ಪಾನಕ ಕುಡಿದು ಬರ್ತಿದ್ವಿ. ಹೀಗಾಗಿ ಎಲ್ಲರ ಮನೆಯೊಳಗಿನ ಕೋಸಂಬರಿ, ಎಲ್ಲರ ಮನೆಯೊಳಗಿನ ಪಾನಕನ ಟೇಸ್ಟ್ ಮಾಡಿ ಬಂದು ರಾತ್ರಿ ಊಟ ಮಾಡ್ತೇನೆ ಇದ್ದಿದ್ದಿಲ್ಲ. ಹೆಸರಿಗಷ್ಟ ಕೋಸಂಬರಿ, ಆದ್ರೆ ಪ್ರತಿಯೊಂದು ಮನೆ ಒಳಗೂ ಡಿಫ್ರೆಂಟ್ ಆಗಿ ಮಾಡ್ತಿದ್ರು. ಒಬ್ರು ಮನೆಯೊಳಗೆ ಕಡಲೆ ಬೇಳೆದು ಮಾಡಿದ್ರೆ, ಕೆಲವೊಬ್ರು ಮನೆಯೊಳಗೆ ಹೆಸರು ಬೇಳೆ, ಇನ್ನು ಕೆಲವೊಬ್ರು ಮನೆಯೊಳಗೆ ಪುಟಾಣಿದು. ಹಾಗಾಗಿ ಅದೇ ಕೋಸಂಬರಿ ಅದೇ ಪಾನಕ ಅಂದ್ರೂ ಟೇಸ್ಟ್ ಮಾತ್ರ ಬೇರೆನೇ ಇರ್ತಿತ್ತು. ಈ ಗೌರಿ ಹಬ್ಬ ತವ್ರ ಮನೆ ಹಬ್ಬ, ಹಾಗಾಗಿ ಮನೆ ಹೆಣ್ಮಕ್ಳಿಗೆ ಜಾಸ್ತಿ ಮಹತ್ವನೇ ಕೊಡ್ತಾರೆ. ಹಾಗಾಗಿ ನಮ್ಮ ಮನೆಯೊಳಗೂ ನಮ್ಮ ಮಗಳ ಶಾಂಭವಿಗೂ ಸಂಜೆ ಮುಂದೆ ಗೌರಿ ಥರ ರೆಡಿ ಮಾಡಿ ಅಲಂಕಾರ ಮಾಡಿದ್ವಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿರಿ. ಯಾರ್ಯಾರ ಮನೆ ಒಳಗೆ ಚೈತ್ರ ಗೌರಿ ಕೂಡ್ಸಿರಿ ಕಮೆಂಟ್ ಮಾಡಿರಿ. ಆಮೇಲೆ ನಿಮ್ಮದು ಹೆಂಗಿತ್ತು ಹಬ್ಬ ಅನ್ನೋದನ್ನು ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.